ರಾಮ್ ನಿನ್ ಫ್ರೆಂಡ್ ಬಂದಿದಾರ್ ಕಣೆ. ನೀನ್ ಅಲ್ಲಾಡಿದ್ರೆ ಸೌತೆಕಾಯಿ ಚಕ್ರು ತರ ಉಳ್ಕೊಂಡು ಹೋಗ್ಬಿಡುತ್ತೆ. ನಿಂದ ಆಮೇಲೆ ನನ್ ಕೈಯಲ್ಲಿ ಬಯಸ್ಕೋಬೇಡ ನೀನು. ಬಾ ಫ್ರೆಂಡ್. ವಾಟ್ಸ್ ಹ್ಯಾಪನಿಂಗ್ ಗೈಸ್? ಫ್ರೆಂಡ್, ಮದುಮಗಳು ಅಂದ್ರೆ ಇದೆಲ್ಲ ಮಾಡ್ಬೇಕು. ಓಹೋ, ಇಸ್ ಇಟ್? ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್. ಸೀತಮ್ಮ, ನೀನ್ ಸುಮ್ನಿರು. ಅಟ್ಲೀಸ್ಟ್ ನಿನ್ ಫ್ರೆಂಡ್ ಒಂದ್ಸಲ ನೋಡ್ತೀನಿ ಕಣೆ ಪ್ಲೀಸ್. ನೋಡಾಯ್ತಲ್ವಾ, ಖುಷಿ ಆಯ್ತಾ? ಫ್ರೆಂಡ್, ಸೀತಮ್ಮ ನನ್ ಮಾತೇ ಕೇಳಲ್ಲ, ಅದಕ್ಕೆ ಈ ತರ ಹೆದರಿಸಿ ಮಾಡ್ತಾ ಇದ್ದೀನಿ. ಹೌದಾ? ಅದು ಕರೆಕ್ಟೇ ಸೀಪುಟ. ನಾನು ಯಾವಾಗೆಲ್ಲ ಸೀತಮ್ಮನ ಮನೆಗೆ ಬರ್ತೀನೋ ಅವಾಗೆಲ್ಲ ಅಲ್ಲಿ ಇಲ್ಲಿ ಒಂದು ಓಡಾಡ್ತಾನೆ ಇರ್ತಾರೆ, ಏನಾದ್ರೂ ಒಂದು ಕೆಲಸ. ಇವತ್ತು ಆರಾಮಾಗಿ ರಿಲ್ಯಾಕ್ಸ್ ಮಾಡ್ಕೊಂಡು ಕೂತಿರೋದನ್ನ ನೋಡಕ್ಕೆ ಎಷ್ಟು ಚೆನ್ನಾಗಿದೆ ಅಲ್ವಾ? ರಾಮ್, ಈಗ ನೀವು ಓಲ್ಡ್ ಪಾರ್ಟಿ ಸೇರ್ಕೊಂಡ್ರಾ? ಏನೋ ಕೆಲ್ಸ ಅಂತ ಬಂದೆ, ಹಾಗಿದ್ರೆ ಅದು ಸುಳ್ಳ? ನಾನು ಸೀಪುಟ ಕೆಲಸ ಇರೋದಕ್ಕೆ ಈ ಕಡೆ ಬಂದಿದ್ದು. ಅದೇ ಆಗ್ಲೇ ಹೇಳಿದ್ನಲ್ಲ, ಕ್ಲೈಂಟ್ ಮೀಟಿಂಗ್. ಯಾ, ಸೀಪುಟ ನಾನು ಇನ್ನು ಹೊಡ್ತೀನಿ. ಓಕೆ, ಬಾಯ್. ಸ್ವಲ್ಪ ತಿರ್ಬೋದಲ್ವಾ? ಐ ನೋ ಬಂಗಾರ, ಬಟ್ ನಂಗೆ ಲೇಟ್ ಆಗ್ತಿದೆ. ಐ ಹ್ಯಾವ್ ಟು ಗೋ. ಸರಿ ರಾಮ್, ಹೋಗ್ಬಿಟ್ಟು ಬನ್ನಿ. ಶೋರ್. ಚಿಕ್ಕಿ ಹೇಳಿದ ಎಲ್ಲ ಅಪ್ಡೇಟ್ಸು ನಿಮಗೆ ತಿಳಿಸಿದ್ದೀನಿ. ಇನ್ ಶಾಪಿಂಗ್ ಯಾವಾಗ, ಶಾಸ್ತ್ರಗಳು ಯಾವಾಗ, ಇದೆಲ್ಲ ಅವರೇ ಹೇಳ್ತಾರೆ. ಓಕೆ, ಬಾಯ್. ನೀನು ನಿನ್ನ ಭಾವಿ ಪತ್ನಿ ನೋಡೋದಕ್ಕೆ ಯಾವಾಗ ಬೇಕಾದರೂ ಬರ್ಬೋದು. ನಾವು ನಿನ್ನ ಕಾಲು ಎಳಿತೀವಿ ಅಂತ ಹೆದರ್ಕೊಳ್ಳೋದೇನು ಬೇಕಿಲ್ಲ. ಛೆ, ಹಾಗೇನಿಲ್ಲ. ಮತ್ತೆ ಸೀತಾನು ನಿನ್ ದಾರಿ ಕಾಯ್ತಾ ಇರ್ತಾಳೆ, ಅವಳಿಗೂ ನಿರಾಸೆ ಮಾಡಬಾರ್ದಲ್ವಾ? ನೀನ್ ಬರ್ತಾ ಇರಪ್ಪ. ಶೋರ್ ಅಮ್ಮ, ಆಗಾಗ ಬರ್ತಾ ಇರ್ತೀನಿ. ಬಾಯಿ ಎಳಿ ಅಂದ್ರೆ ನಿನ್ನ ಬಾಯ್ ಸೀತಾ, ಬರ್ತೀನಮ್ಮ. ಸೀತಾ, ಹೋಗಮ್ಮ, ನಿನ್ನ ಭಾವಿ ಪತಿನ ಕಾರ್ ತನಕ ಬಿಟ್ಬಿಟ್ ಬಾ. ಅದ್ರಲ್ಲಿ ಏನಿದೆ, ಹೋಗು ಸೀತಾ. ಹೋಗು ಸೀತಮ್ಮ, ಅಳಿಯೋದ್ರನ್ನ ಬಿಟ್ಬಾ. ಸಿಹಿ. ಅದ್ರಲ್ಲಿ ಏನಿದೆ, ಹೋಗು ಸೀತಾ. ಸರಿ ಅಮ್ಮ, 1 ನಿಮಿಷ ಬಂದೆ. ಯಾ, ಶೋರ್. ಸುಳ್ಳು ಹೇಳಿದ್ರೆ ನಿಮ್ಮ ಈ ಬ್ಯೂಟಿಫುಲ್ ಸ್ಮೈಲ್ ನೋಡೋ ಶಿಕ್ಷೆನಾ ನಂಗೆ? ಬಟ್ ಇದನ್ನೆಲ್ಲ ಒಂದು ಶಿಕ್ಷೆ ಅಂತ ಕರೆಯಕ್ಕಾಗುತ್ತಾ? ನೀವು ಇದೇ ತರ ಶಿಕ್ಷೆ ಕೊಡೋದಾದ್ರೆ ನಾನು ಎಷ್ಟು ಬೇಕಾದ್ರೂ ಸುಳ್ಳು ಹೇಳ್ತಾನೆ ಇರ್ತೀನಪ್ಪ. ರಾಮ್, ಸುಳ್ಳು ಹೇಳೋದು ತಪ್ಪೆ. ಅಂದ್ರೆ ನಾನು ಇಲ್ಲಿಗೆ ಬಂದಿರೋದು ನಿಮ್ಗೆ ಇಷ್ಟ ಇಲ್ವಾ? ಇಷ್ಟ ಇಲ್ಲ ಅಂತ ಸುಳ್ಳು ಹೇಳಕ್ಕೆ ನನಗಿಷ್ಟ ಇಲ್ಲ. ಸಿಹಿ ನಮ್ಮ ಮದುವೆ ಬಗ್ಗೆ ಎಷ್ಟು ಎಕ್ಸೈಟೆಡ್ ಆಗಿದ್ರಲ್ಲ. ನನಗೆ ಅವಳ ಖುಷಿ ನೋಡಿದ್ರೆ ಏನೂ ಬೇಡ ಅನ್ಸುತ್ತೆ. ಬೇರೆ ನಾನು ಬೇಡವಾ? ಹಾಗಲ್ಲ, ತಮಾಷೆ ಮಾಡ್ತಿದ್ದೆ. ಇನ್ನೊಂದು ವಿಷಯ, ಸಿಹಿ ನಿಮ್ಮನ್ನ ತಮಾಷೆಗೆ ಅಳಿಯಂದ್ರೆ ಅಂತ ಕರ್ತಿತ್ತು. ಅವಳು ನಿಮ್ಮಲ್ಲಿ ಒಬ್ಬ ಅಪ್ಪನ ನೋಡ್ತಾಳೆ. ನಾನು ಅಷ್ಟೇ ರಾಮ್, ನಿಮ್ಮಲ್ಲಿ ಒಬ್ಬ ಒಳ್ಳೆ ಫ್ರೆಂಡ್ನ ನೋಡ್ತೀನಿ. ಈ ಫ್ರೆಂಡ್ಶಿಪ್ ಯಾವಾಗಲೂ ಇದೇ ಥರ ಇರಬೇಕು. ನಮ್ಮ ಲೈಫಲ್ಲಿ ನಾವು ಮುಂಚೆ ಯಾವತ್ತೂ ಈ ಥರ ಖುಷಿಯಾಗಿರಲಿಲ್ಲ. ಇದಕ್ಕೆಲ್ಲ ಕಾರಣ ನೀವೇ. ಐ ಸ್ವೇರ್, ಈ ಮಾತು ಕೇಳಕ್ಕೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ? ಇನ್ನು ಮುಂದೆ ನಿಮ್ಮ ಲೈಫಲ್ಲಿ ಯಾವಾಗಲೂ ಕಾಮ್ ಆ್ಯಂಡ್ ಕಂಪೋಸ್ಡ್ ಆಗಿರ್ತೀರ. ಆ್ಯಂಡ್ ಇಟ್ಸ್ ಅ ಪ್ರಾಮಿಸ್. ಥ್ಯಾಂಕ್ಸ್. ಸರಿ ಸೀತಾ, ನಾನೇನು ಹೊಡ್ತೀನಿ. ಏನಂಜು, ಏನೋ ಸರ್ಪ್ರೈಸ್ ಇದೆ ಅಂತ ಹೇಳಿದೆ? ಏನಿಲ್ಲ ಅಣ್ಣ, ಇದೆ ನನ್ನ ಕ್ಯಾಬಿನ್. ನೈಸ್. ಮದುವೆ ಡೇಟ್ ಫಿಕ್ಸ್ ಆಗಿದೆ. ಎಂಗೇಜ್ಮೆಂಟ್ ಕೈ ಕೊಟ್ಟಾಗೆ ಮದುವೆಗೂ ಕೈ ಕೊಡೋ ಹಾಗಿಲ್ಲ. ಮದುವೆ ಮನೆಯಲ್ಲಿ ನಡೆಯೋ ಎಲ್ಲಾ ಶಾಸ್ತ್ರಗಳಿಗೂ ನೀನ್ ಇಲ್ಲೇಬೇಕು. ಅರ್ಥ ಆಯ್ತಲ್ಲ? ಡೌಟೇ ಬೇಡ ಅಣ್ಣ, ನಾನು ಖಂಡಿತವಾಗ್ಲೂ ಬರ್ತೀನಿ. ಅಂಜು, ಇದೇನು ಫಾರ್ಮಲ್ ಇನ್ವಿಟೇಷನ್ ಅಲ್ಲ. ಮನೆಗೆ ಬಂದು ಇನ್ವೈಟ್ ಮಾಡ್ತೀನಿ ಎಲ್ಲರೂ. ಅಣ್ಣನ ಮದ್ವೆಗೆ ತಂಗಿಗೆ ಇನ್ವಿಟೇಷನ್ ಕೊಡ್ಬೇಕಾ ನೀನು? ನಿನ್ ಮದ್ವೆ ಎಲ್ಲಾ ಶಾಸ್ತ್ರಕ್ಕೂ ನಾನು ಹಾಜರಿರ್ತೀನಿ. ವೆರಿ ಗುಡ್. ಅಂಜು, ನನ್ನ ಮದುವೆ ಮುಗೀತಿದ್ದಂಗೆ
ನೀನ್ ಮದುವೆ ಆಗೋಕ್ಕೆ ರೆಡಿ ಆಗಿರು. ಏನಾಯ್ತು ಅಂಜು? ಏನಿಲ್ಲ ಅಣ್ಣ, ನನ್ನ ಕ್ಲಿನಿಕಲ್ಲಿ ಟ್ರೀಟ್ಮೆಂಟಿಗೆ ಹೆಲ್ಪ್ ಆಗೋ ಥರ ಆರ್ಗ್ಯಾನಿಕ್ ಪ್ಲಾಂಟ್ಸ್ನ ಬೆಳೆಸ್ತಿದೀವಿ. ಬಾ, ನಿಂಗೂ ತೋರಿಸ್ತೀನಿ. ಬಾಯ್. ಬಾಯ್ ಅಣ್ಣ. ಅಂಜು, ರಾಮು ಅವರೇ, ನೀವ್ ಇಲ್ಲೇ ಇದ್ದೀರಾ? ಮತ್ ಯಾಕೆ ನಮ್ಮ ಅಣ್ಣನ್ ಮೀಟ್ ಮಾಡ್ಲಿಕ್ಕೆ ಅವಾಯ್ಡ್ ಮಾಡ್ತಿದ್ದೀರಾ? ಅಂಜು, ನಾನು ಮೀಟ್ ಮಾಡಲ್ಲ ಅಂತ ಏನು ಹೇಳಿಲ್ಲ. ಆದರೆ ನನಗೊಂದು ಸ್ವಲ್ಪ ಟೈಮ್ ಬೇಕು, ಪ್ಲೀಸ್ ಅರ್ಥ ಮಾಡ್ಕೊ ಅಂಜು. ರಾಮು ಅವರೇ, ಅಣ್ಣ ಇಲ್ಲಿಗೆ ಬಂದಿದ್ದ. ಅವನ ಹತ್ರ ಇರೋ ಸಿಚುಯೇಷನ್ ಹೇಳಿದ್ರೆ ಅವ್ನು ಅರ್ಥ ಮಾಡ್ಕೊಂತಿದ್ದ. ಅಂಜು, ನೀನು ನನ್ನ ಸಿಚುಯೇಷನ್ ಅರ್ಥನೇ ಮಾಡ್ಕೋತಿಲ್ಲ, ಬರೀ ನಿನ್ನೆರಕ್ಕೆ ಮಾತಾಡ್ತಿಲ್ಲ. ನನಗೆ ಗೊತ್ತು ಅಂಜು, ನನಗೆ ಚೆನ್ನಾಗಿ ಗೊತ್ತು ನಿನಗೆ ನನ್ನ ಮೇಲೆ ಯಾವ ಪ್ರೀತಿನೂ ಇಲ್ಲ. ನಿನ್ನ ಪ್ರೀತಿ ಇಲ್ಲ, ಬರೀ ಸುಳ್ಳು ಸುಳ್ಳು. ನೋಡಂಜು, ನಿನಗೆ ನಿಜವಾಗ್ಲೂ ನನ್ನ ಮೇಲೆ ಪ್ರೀತಿ ಇದ್ದಿದ್ದೆ ಆದರೆ ನೀನು ಯಾವತ್ತೂ ನಿಮ್ಮ ಅಣ್ಣನ ಮೀಟ್ ಮಾಡಿ ಅಂತ ನನಗೆ ಹೇಳ್ಬೇಡ. ಏನ್ ಹೇಳ್ತಿದ್ದೀರಾ ರಾಮು ಅವರೇ? ನಿಂತ್ಕೊಳ್ಳಿ.